ಹಾಯ್ ಎಲ್ರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ತೆಳುವಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಮಗೆ ಸರಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೀರು ಕುದ್ದಿದೆ. ಇವಾಗ ಇದಕ್ಕೆ ನಾನು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು 5 ಸೆಕೆಂಡ್ಸ್ ಅಷ್ಟು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಅದು ತಳ ಬಿಟ್ಕೋಬೇಕು. ಮತ್ತು ಕೈಗೆ ನೀರು ಹಚ್ಕೊಂಡು ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು ಹಿಟ್ಟು. ಆವಾಗ ಅದು ಕರೆಕ್ಟ್ ಪ್ರಮಾಣದಲ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಸರಿ ರೆಡಿ ಇದೆ. ಇದನ್ನು ಬೇರೆ ಬೌಲಿಗೆ ತೊಗೊಳ್ತಾ ಇದ್ದೀನಿ ನಾನು. ಬೇರೆ ಬೌಲಿಗೆ ತೊಗೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ, 1 ಕಪ್ಪಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ನೀರು ಚಿಮಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ ಮತ್ತು ಹರ್ಕೊಳ. ಆಮೇಲೆ ರೊಟ್ಟಿ ಮಾಡುವಾಗ ಹಿಟ್ಟು ಕಲಸಿ ತುಂಬ ಹೊತ್ತು ಬಿಡಬಾರ್ದು. ನಾವು ಚಪಾತಿಗೆಲ್ಲ ಹಿಟ್ಟು ನೆಂದ್ಕೊಳಕ್ಕೆ ಬಿಡ್ತೀವಲ್ವ, ಆ ಥರ ಬಿಡಬಾರ್ದು. ಹಿಟ್ಟು ಕಲಸಿದ ತಕ್ಷಣ ನಾವು ರೊಟ್ಟಿ ಮಾಡಿಬಿಡಬೇಕು ಬೇಗ. ನೋಡಿ, ನಾನು ಬಿಲ್ಲೆ ಮಾಡಿಕೊಂಡು ರೊಟ್ಟಿ ಉಜ್ಜೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಕೂಡಿಸ್ಕೋಬೇಕು. ನಾವು ಅವಾಗ ರೊಟ್ಟಿನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡ್ರೆ ರೊಟ್ಟಿ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತು ಲಟ್ಟಿಸ್ಕೋಬೇಕಾದ್ರೆ ತುಂಬ ಒತ್ತಿ ಲಟ್ಟಿಸ್ಬಾರ್ದು, ಸ್ಮೂತಾಗೆ ಉಚ್ಕೋಬೇಕು. ಇನ್ನೊಂದ್ಸರಿ ಬಿಲ್ಲೆ ಮಾಡ್ಕೊಂಡು ಕೂಡಿಸ್ಕೊತಾ ಇದ್ದೀನಿ. ಬಿಲ್ಲೆ ಮಾಡ್ಕೊಂಡು ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ ಅರಗು ಯಾವ ಥರ ಕಟ್ಕೊತಾ ಇದ್ದೀನಿ ಅಂತ, ಆ ಥರ ನೀಟಾಗಿ ಅರಗು ಕಟ್ಕೋಬೇಕು. ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತೆಳುವಾಗಿ ಬರುತ್ತೆ. ಆಮೇಲೆ ಹರ್ಕೊಳಲ್ಲ. ಹತ್ರ ಹರ್ಕೊಂಡ್ರೆ ಉದ್ದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಹಂಚು ಕಾದಿದೆ. ಇವಾಗ ಸ್ವಲ್ಪ ಕಾದ್ಮೇಲೆ ನಾವು ರೊಟ್ಟಿ ಹಾಕಬೇಕು. ಹಾಗೆ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೋಡಿ, ಒಂದು ಸೈಡು ಸ್ವಲ್ಪ ಹಚ್ಕೋಬೇಕಷ್ಟೆ. ನೋಡಿ, ರೊಟ್ಟಿ ಉಪ್ಕೋತಾ ಇದೆ, ಕಾಣಿಸ್ತಾ ಇದೆಯಲ್ಲ, ಗುಳ್ಳೆ ಥರ ಬರ್ತಾಯಿದೆ. ಆವಾಗ ಸ್ವಲ್ಪ ನಾವು ನೀರನ್ನು ಹಚ್ಚಬೇಕು. ತುಂಬ ಜಾಸ್ತಿನೂ ಹಚ್ಚಬೇಡಿ ನೀರನ್ನ. ನೋಡಿ, ತಿರುವಾಗ್ತಾ ಇದ್ದೀನಿ. 2 ಕಡೆ ಸರಿ ಪ್ರಮಾಣದಲ್ಲಿ ಬೇಯಿಸ್ಕೋಬೇಕು. ನೋಡಿ, ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಇವಾಗ ತುಂಬ ತೆಳುವಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೆಸಿಪಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.